ಸರ್ 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 ಓಕೆ ಸರ್. ಇತ್ತೀಚೆಗೆ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಕೆಲವು ಕಳ್ಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ. ಅಂದರೆ ಹೌಸ್ ಬ್ರೇಕಿಂಗ್ ಟೆಸ್ಟ್ ನಾವೇನು ಹೇಳ್ತೀವಿ, ಮನೆಗೆ ಹೋಗಿ ಮನೆ ಕಳ್ಳತನ ರಾತ್ರಿ ಸಮಯದಲ್ಲಿ ಮಾಡೋದು, ಹಗಲಲ್ಲಿ ಮಾಡೋದು, ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ. ಈ ಎಲ್ಲ ಕಳ್ಳತನ ಪ್ರಕರಣವನ್ನು HPT ಕೇಸಸ್ ಅನ್ನು ತಡೆಗಟ್ಟಲಿಕ್ಕೆ ನಾವು ಒಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ರಾತ್ರಿ ಹೊತ್ತಿಗೆ ಚೆಕ್ ಪಾಯಿಂಟ್ ತೆರೆದು ಅಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ತಿರುಗಾಡ್ತಿರುವಂಥ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಸಂಶಯಾಸ್ಪದ ರೀತಿಯನ್ನು ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ. ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊತ್ತಿಗೆ ನಡೀತೇವೆ. ಇದೇ ಫಲವಾಗಿ ನಾವು ನಿನ್ನೆ 10ನೇ ತಾರೀಕು ಒಂದು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ರವಿ ಬಾಕ್ಲಿ ಇವನನ್ನು ವಶಕ್ಕೆ ಪಡೆದಿದ್ದೀವಿ. ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಕಳ್ಳತನದಲ್ಲಿ ತೊಡಗಿಸಿಕೊಂಡಿರುವವನು ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವವನು ಗೊತ್ತಾಗಿದೆ. ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜು ಹೊಸಮನಿ, ಇವನಿಗೆ ಸಹ ನಾವು ದಸ್ತಗಿರಿ ಮಾಡಿದ್ದೀವಿ. ಇವರಿಂದ ಒಟ್ಟು 9 ಕೇಸಸನ್ನು ಡಿಟೆಕ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ. 9 ಕೇಸಸ್ ಅದು ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ 57.5 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮತ್ತು ರಾಜು ಹೊಸಮನಿ ಮತ್ತು ಇಬ್ಬರು ಸೇರಿ ಒಟ್ಟು 666 ಗ್ರಾಂ ಬಂಗಾರದ ಆಭರಣಗಳು ಮತ್ತು 190 ಗ್ರಾಂ ಬೆಳ್ಳಿ ಆಭರಣಗಳು, 21,000 ರೊಕ್ಕ ಹಣ, ಒಟ್ಟು ಸೇರಿ 42,30,000 ಅಷ್ಟು ಬೆಲೆ ಬಾಳುವ ಸ್ವತ್ತುಗಳನ್ನು ವಶಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಲ್ಗುಂಬ ಚಾರ್ಲಿ ನೇತೃತ್ವದಲ್ಲಿ, ಗೋಲ್ಗುಂಬ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅವರಲ್ಲಿರುವಂಥ PSI ಆದರ್ಶನಲ್ಲಿರುವಂಥ ಜ್ಯೋತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಅವರಿಗೆ ಸಹ ಶ್ಲಾಘಿಸುತ್ತೇನೆ. ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಒಟ್ಟು ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡಿದ್ದೀವಿ. ಮತ್ತಿನ್ನು ಇವತ್ತು ಸಹ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ 37 ಬೈಕನ್ನು ನಾವು 4 ಕಳ್ಳರಿಂದ ವಶಕ್ಕೆ ಪಡೆದಿವಿ. ಅಲ್ಲಿ ಸಹ 2 HPT ಕೇಸಸ್, ಒಂದು PKBS ಬ್ಯಾಂಕಲ್ಲಿ ಮತ್ತು ಒಂದು ಅನ್ನಪೂರ್ಣ ಫೈನಾನ್ಸಲ್ಲಿ ಆದಂಥ 2 ಕೇಸಸನ್ನು ಸಹ ಡಿಟೆಕ್ಟ್ ಮಾಡೋದ್ರಲ್ಲಿ ನಮ್ಮವರು ಯಶಸ್ವಿಯಾಗಿರ್ತಾರೆ. ವಿಶೇಷವಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ಕೇಸಸಲ್ಲಿ ಪ್ರೂವ್ ಇದೆ, ನಾವು ಎಫರ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಹ ಯಶಸ್ವಿ ಆಗ್ತೀವಿ ಅಂತ ಗ್ಯಾರಂಟಿ ಇದೆ ಒಂದು ರೀತಿ. ಮತ್ತು ಈ ಒಂದು ಒಳ್ಳೆಯ ಕೇಸ್ ಇದೆ, ಎಲ್ಲರಿಗೂ ನಾವು ಬಹುಮಾನವೂ ಸಹ ಕೊಡ್ತೀವಿ. ಒಟ್ಟು ಈಗಾಗಲೇ ಡಿಕ್ಲೇರ್ ಮಾಡಿದ ಹಾಗೆ 42,30,000 ಅಷ್ಟು ಮೌಲ್ಯದ ಆಭರಣಗಳನ್ನು ಮತ್ತು ರೊಕ್ಕ ಹಣ ಅಷ್ಟನ್ನು ನಾವು ತೃಪ್ತಿಪಡಿಸಿ ನೋಡಿ. ಇದರಲ್ಲಿ ಈಗಾಗಲೇ ಈ ಸದ್ಯಕ್ಕೆ 9 ಕೇಸಸ್ ನಾನು ಹೇಳಿದ ಹಾಗೆ ಅಷ್ಟು ಕೇಸಸ್ ನಮಗೆ ಗೊತ್ತಾಗಿದೆ. ಇನ್ನೂ ಜಾಸ್ತಿ ಇದರಲ್ಲಿ ಅದನ್ನು ಸಹ ನಾವು ವಿಚಾರಣೆ ಮಾಡ್ತೀವಿ. ಮೊನ್ನೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಮೊನ್ನೆ ಸಹ ಒಂದು ಏಕತಾನಗರಲ್ಲಿ ಸಹ ಒಂದು HPT ಆಗಿದೆ. ಅದಕ್ಕಿಂತ ಮುಂಚೆ ಸೇನಾನಗರಲ್ಲಿ ಒಂದು HPT ಆಗಿದೆ. ಚಡ್ಡಿ ಗ್ಯಾಂಗ್ ಹೇಳ್ತೀವಿ, ಅದು ಒಂದು HPT ಆಗಿದೆ. ಅದಕ್ಕೆ ಸಹ ಕಂಟಿನ್ಯೂಸ್ ನಾವು ಬೆನ್ನು ಹತ್ತಿದ್ದೀವಿ. ಯಾವುದೊಂದು ಅದರಲ್ಲಿ ಸಹ ನಮಗೆ ಖಂಡಿತ ಸಿಗುತ್ತೆ. ಇಲ್ಲ ಅದು ಈ ಕೇಸ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಬಟ್ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕೇಸಸಲ್ಲಿ ನಮ್ಮ ಎಫರ್ಟ್ ನಡೀತಾ ಇದೆ. ಆಯ್ತಾ ಸರ್ 1 ಮಿನಿಟ್ ಕೂತ್ಕೊಳ್ಳಿ. ಅವೇರ್ನೆಸ್ ಅಂದರೆ ರಾತ್ರಿ ಹೊತ್ತಿಗೆ ಯಾರು ಸಂಶಯಾಸ್ಪದ ನಿಮಗೆ ಕಾಣ್ತಾ ಇದ್ದಾರೆ, ನಿಮ್ಮ ಗೊತ್ತಾಗುತ್ತೆ, ನಮ್ಮ ನೋಟ್ ಆಗಿದೆ, ಇಂಥ ಮೂವ್ಮೆಂಟ್ ಆಗ್ತಾ ಇದೆ. ನಮ್ಮ 112ಗೆ ನಂತರ ಕೆಲವೊಮ್ಮೆ ಮೂವ್ಮೆಂಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ನಾನು ನಮಗೆ ಫೋನ್ ಮಾಡಿ ಹೇಳಿದ್ರೆ ನನ್ನ ಸಂಶಯಾಸ್ಪದ ವ್ಯಕ್ತಿ ನಮ್ಮವ್ರು ಬಂದು ಅದನ್ನು 112 ಡಯಲ್ ಮಾಡಬಹುದು. ಇಮರ್ಜೆನ್ಸಿ ನಂಬರ್
ಮೊದಲು 1-2ಕ್ಕೆ ಕರೆ ಇದಕ್ಕಿಂತ ಮುಂಚೆ ಮಾಡಿದ್ದಾರೆ. ಗೋಲ್ ಗುಂಬಜಲ್ಲಿ ಮೊನ್ನೆ ಮಾಡಿದ್ದಾರೆ. 28 ಮಲ್ಲು शकील हाथ है ಚಂದಕಾಕ ಗುಂಡು ತಂದು ತೆಗಿ जादव संजीव कनक महेश कालीकेरी ಅದೇ ಅವನಿಗೆ ಕೇಳ್ಕಾಯ್ತು संजीव बराबर ಗುಡ್ ಡಿಫೆನ್ಸಿ ಎಲ್ಲ ಸ್ಟೇಷನ್ಸ್ ಬಂದಿದ್ದಾರೆ. ಹೌದು ಸರ್ ಸಚಿನ್ ನಂದೇಶ್ ಗುಡ್ ಗುಡ್ ದೇ ಆರ್ ಡೂಯಿಂಗ್ ವೆಲ್. ಇಬ್ಬರಿಗೆ ಜ್ಯೋತಿ ಸರ್ ಜ್ಯೋತಿ ಸುರೇಶ್ ಮಾಡಿ ಇನ್ನೂ ಜಾಸ್ತಿ ಆಗಿದೆ. ವೆಲ್ ಡನ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಹೆಲ್ದಿ ಕಾಂಪಿಟೇಷನ್ ಥ್ಯಾಂಕ್ ಯು. ಓಕೆ ಸರ್